ಉತ್ತರ ಕರ್ನಾಟಕದ ಅಡಿಗೆ ಬಾರಿ ಒಳ್ಳೇದುಂಟು. ನಂಗೂ ಈ ಮಂಗಳೂರು ಫುಡ್ ಅಂದ್ರೆ ತುಂಬಾ ಇಷ್ಟ. ನೀರ್ ದೋಸೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀರಾ? ಆಯ್ತು, ಹೇಳ್ಕೊಡುವ. ಹಾಗಾದ್ರೆ ನೀವು ಇದಕ್ಕಾಗುವ ಸೈಡ್ ಡಿಶ್ ಹೇಳ್ಕೊಡ್ತೀರಾ? ಆಯ್ತು, ಇದಕ್ ಕಾಂಬಿನೇಷನ್ ಆಗುವಂತ ಬೆಟ್ಗೇರಿ ಚಟ್ನಿ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ನೀರ್ ದೋಸೆ ಮಾಡ್ಲಿಕ್ಕೆ ತುಂಬಾ ಈಸಿ. ಬೆಳ್ತಿಗೆ ಅಕ್ಕಿಯನ್ನು 1 ಗಂಟೆ ನೆನೆಸಿ, ಕಾಯಿ ತುರಿ, ಉಪ್ಪು ಸೇರಿಸಿ ಅರ್ದು, ಲಾಸ್ಟಿಗೆ ಜೀರಿಗೆ ಹಾಕಿ 1-2 ರೌಂಡ್ ಅಂದ್ರೆ ಜಸ್ಟ್ ಗರ್ ಗರ್ ಅಷ್ಟೇ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಹಿಟ್ಟನ್ನು ಹೀಗೆ ಸ್ಪ್ರೆಡ್ ಮಾಡಿಕೊಳ್ತಾ ಹಾಕ್ಬೇಕು. ದೋಸೆ ಹಿಟ್ಟು ಆದಷ್ಟು ತೆಳುವಾಗ್ಲಿ, ಆಯ್ತಾ? ನಮ್ಮ ನೀರ್ ದೋಸೆ ರೆಡಿ. ಇದಕ್ಕ ಕಾಂಬಿನೇಷನ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಬೆಟ್ಗೇರಿ ಚಟ್ನಿ ಹೆಂಗ್ ಮಾಡೋದು ನೋಡೋಣ ಬರ್ರಿ. ಮೊದ್ಲಿಗೆ ಒಂದ್ ಪ್ಯಾನ್ ದಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಸಣ್ಣಂಗೆ ಹಚ್ಕೊಂಡಿರೋ 2 ಉಳ್ಳಾಗಡ್ಡಿನ ಹಾಕಿ ಚಂದಂಗೆ ಫ್ರೈ ಮಾಡ್ಬೇಕು. ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ ಚಟ್ಟ, ರುಚಿ ತಕ್ಕಷ್ಟು ಉಪ್ಪು, ಸಕ್ಕರೆ, 4 ಸ್ಪೂನ್ ಪುಟಾಣಿ ಪುಡಿಗೆ 3 ಕಪ್ ಮಜ್ಜಿಗೆ ಹಾಕಿ ಚಂದಂಗೆ ಮಿಕ್ಸ್ ಮಾಡಿರ ಬೆಟ್ಗೇರಿ